I'm not sure RSS contribution to the nation. Really, BJP thinks that RSS. Let us have a debate. ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದೈತಿ. ದೇಶಕ್ಕಾಗಿ RSS ಏನೂ ಮಾಡಿಲ್ಲ ಅನ್ನೋರ್ಗಿ ಏನೇನು ಮಾಡೈತಿ RSS ಅಂತ ಹೇಳೋದೈತಿ. ನಾವೇ ಸ್ವಾತಂತ್ರ್ಯ ತಂದು ಕೊಟ್ವಿ, ಕಾಂಗ್ರೆಸ್ ಇಂದಾನೇ ಸ್ವಾತಂತ್ರ್ಯ ಬಂದೈತಿ ಅನ್ನೋರ್ಗಿ ಯಾವ ಕಾಂಗ್ರೆಸ್ ಇಂದ ಸ್ವಾತಂತ್ರ್ಯ ಬಂತು ಅನ್ನೋದನ್ನ ನೆನಪಿಸೋದೈತಿ. ಮೋದಿ ಅವರು ಸಾರಿ ಕೇಳಬೇಕು ಅಂದ್ರ ನೆಹರು ಅವರು ಮಾಡಿದ್ದಕ್ಕಾಗಿ ಸಾರಿ ಕೇಳೋರು ಯಾರು? ನನ್ನ ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಉತ್ತರ ಕೊಡಾಕಬೇಕು. ನಮಸ್ಕಾರ ರೀ. ನಾನು ಬಿಜೆಪಿ ಕಾರ್ಯಕರ್ತೆ ಅಲ್ಲ, ಬಿಜೆಪಿ ವಕ್ತಾರೇನೂ ಅಲ್ಲ, ನರೇಂದ್ರ ಮೋದಿ ಅವರಂತರೂ ನಾ ಅಲ್ಲ, ಪ್ರಧಾನಮಂತ್ರಿ ಅವರು ಸಮಾನಕ್ಕೆ ನಾ ಏನೂ ಅಲ್ಲ, ಬಿಜೆಪಿ ಅವರಷ್ಟು ಒಂದು ಪಕ್ಷದಾಗ ಮುಳುಗಿದಕ್ಕಿ ಅಲ್ಲ, ಅದ್ರ ಬಗ್ಗೆ ಅಷ್ಟೊಂದು ಜ್ಞಾನ ಇದ್ದಕ್ಕಿನೂ ಅಲ್ಲ. ಆದ್ರೂ ಪ್ರಿಯಾಂಕ್ ಖರ್ಗೆ ಅವರ ನೀವು ಕರೆದಿರುವಂಥ ಓಪನ್ ಚಾಲೆಂಜ್ಗೆ ನಾ ಬರ್ತೇನೆ. ನೀವು ಹೇಳಿರೋ ಚರ್ಚೆಗೆ ನಾ ಬಂದೀನಿ. ನೀವು ಏನೇನೆಲ್ಲ ಪ್ರಶ್ನೆ ಕೇಳಿರಲ್ಲ ಅದಕ್ಕೆಲ್ಲ ನಾ ಉತ್ತರ ಕೊಡೋಕ್ಕಿದ್ದೀನಿ. ನಿಮಗೆ ಉತ್ತರ ಕೊಟ್ಟು ನಾ ಒಂದು ಸ್ವಲ್ಪ ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಅದಕ್ಕೂ ನೀವು ಉತ್ತರ ಕೊಡ್ರಿ. ನೀವು ನಮ್ಮಂಥವ್ರ ಹತ್ರ ಚರ್ಚೆ ಮಾಡಲ್ಲ ಗೊತ್ತು, ಬಟ್ ನಾವು ಉತ್ತರ ಹೇಳಬೇಕಾಗಿತ್ತು, ನಾ ಹೇಳ್ತೀನಿ. BJP ಅವ್ರು ನಿಮ್ಮ ಜೋಡಿ ಚರ್ಚೆಗೆ ಬರ್ತಾರೋ ಬರಲ್ಲೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ನಾ ರೆಡಿಯಾಗಿ ಕೂತೀನಿ. ಮೋದಿ ಅವರು ನಿಮ್ಮ ಜೋಡಿ ಚರ್ಚೆಗೆ ಬಂದರೆ ಅದು ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ನ್ಯೂಸ್, ಅದು ನನಗೆ ಬೇಡ. ಪ್ರಿಯಾಂಕ್ ಖರ್ಗೆ ಅವರು ಏನೋ ಒಂದು ದೊಡ್ಡದಾಗಿ ಸಿಗ್ನಲ್ ಕೊಟ್ಟಾರ. ಮೋದಿ ಅವ್ರು ಹೇಳಿದ್ರಲ್ರಿ ನಿನ್ನೆ ಕೆಂಪುಕೋಟೆ ಮೇಲೆ ನಿಂತ RSS ಬಗ್ಗೆ ಒಂದು 4 ಚಂದನು ಮಾತು, ಅದಕ್ಕೆ ಸಾಕಷ್ಟು ಪ್ರಶ್ನೆ ಕೇಳ್ಯಾರ. ಮೊದಲು ಅವ್ರು ಏನು ಕೇಳ್ಯಾರ ಅನ್ನೋದು ಕೇಳ್ಕೊಂಬರ್ರಿ, ನಾವು ಉತ್ತರ ಕೊಟ್ಟ ಮೇಲೆ ನಿಮ್ಗೆ ಅರ್ಥ ಆಗ್ತೈತಿ. See, I'm not sure of RSS contribution to the nation. If Modi ji can tell the nation at least 10 major contributions of RSS or their leaders for the growth of this country, whether it is cultural, economical or any other way they have contributed in the growth of the country, then I can agree. Really, BJP thinks that RSS has worked for the upliftment of the people. Let us have a debate, an open debate with any BJP leader on the contribution of RSS to the nation. Why are they so secretive? ಮೋದಿಯವರು RSS ಬಗ್ಗೆ 4 ಚಲೋ ಮಾತು ಹೇಳಿದ್ದು, ಕೊತ ಅಂತ ಹೊಟ್ಟೆಗೆಲ್ಲ ಕೆಂಡ ಕುದಿಸ್ಕೊಂಡು ಹೊಟ್ಟೆಗಿರೋ ನಂಜೆಲ್ಲ ಹೊರಗೆ ಕಕ್ಕ್ಯಾರ ಪ್ರಿಯಾಂಕ್ ಖರ್ಗೆ ಅವರು. RSS ದೇಶಕ್ಕಾಗಿ ಏನಾರೇ ಮಾಡೈತಿ ಅನ್ನೋ ಅಂತ ಒಂದು 10 ವಿಚಾರ ಹೇಳ್ರಿ ಅಂತ. ಅಯ್ಯೋ ದೇವ್ರ, ಹೇಳಕೋದ್ರ ಕೂತ್ರ ಇವತ್ತು ಚಂತನ ಇಲ್ಲೇ ಕುಂದ್ರಬೇಕು, ಬೆಳತನೂ ಇಲ್ಲೇ ಕುಂದ್ರಬೇಕು, ಸಾವಿರ ಅದಾವ. ಬಟ್ ನೀವು 10 ಕೇಳಿರಿಲ್ಲ, ನಾ 10 ಕೊಡ್ತೇನೆ. 10 ಕೊಡೋಕ್ಕಿಂತ ಮೊದಲ ಪ್ರಿಯಾಂಕ್ ಖರ್ಗೆ ಅವರ RSS ಬಗ್ಗೆ ಚಲೋ ಮಾತಾಡಿದ್ರೆ ಏನಾತ್ರಿ? ಏನು ತಪ್ಪಾತು? ಭಾರತೀಯರ ಕಟ್ಟಿರುವಂಥದ್ದು RSS. ಅದ್ಯಾರೋ ಬ್ರಿಟಿಷ್ ಅಧಿಕಾರಿ ಹ್ಯೂಮ್ ಅವ್ರು ಕಟ್ಟಿರೋ ಕಾಂಗ್ರೆಸ್ ಪಕ್ಷವನ್ನು ನೀವು ಇಷ್ಟು ವರ್ಷದಿಂದ ಬೆಳೆಸ್ಕೊಂಡು ಉಳಿಸ್ಕೊಂಡು ರಕ್ಷಣೆ ಮಾಡ್ಕೊಂಡು ಬರಾಕತ್ತೀರಿ. ಸ್ವಾತಂತ್ರ್ಯ ಹೋರಾಟದಾಗ ನಾವೇ ಇದ್ವಿ, ನಾವೇ ಹೋರಾಡಿದ್ವಿ, ನಮಗೆ ಸ್ವಾತಂತ್ರ್ಯ ಬಂದೈತಿ ಅಂದ್ರೆ ಕಾಂಗ್ರೆಸ್ ಪಕ್ಷನೇ ಕಾರಣ ಅಂತ ಹೇಳ್ತೀರಿ. ಆದ್ರ ಈ ಪಕ್ಷ ಸ್ವಾತಂತ್ರ್ಯ ಬಂದ ಮೇಲೆ ಭಾರತದಾಗ ಇರಬಾರ್ದು ಅಂತ ಮಹಾತ್ಮ ಗಾಂಧಿ ಅವರ ಹೇಳಿದ್ರು. ಇದು ಯಾವುದೇ ರೀತಿ ಸ್ವಾರ್ಥಕ್ಕೆ ಬಳಕೆಯಾಗಬಾರ್ದು ಅಂತ. ಬಟ್ ನಿಮ್ಮ ಹಿಂದಿನ ಮಹಾನ್ ನಾಯಕರು, ಕಾಂಗ್ರೆಸ್ನ ಮಹಾನ್ ನಾಯಕರು ತಮ್ಮ ಸ್ವಾರ್ಥ ಸಾಧನೆಗೆ ಮುಂದೆ ಬೇಕಾಗ್ತೈತಿ ಅಂತ ಇದನ್ನ ಮುಂದುವರ್ಸ್ಕೊಂಡು ಬಂದ್ರು. ಅವ್ರು ಮುಂದುವರ್ಸ್ಕೊಂಡು ಬಂದಂಗ ನೀವು ಮುಂದುವರ್ಸ್ಕೊಂಡು ಹೊಂಟಿರಿ. ಎಲ್ಲ ಕಡೆನೂ ಎಲ್ಲರ ಬಯಲೆ ಬರೋ ಮಾತು ಒಂದ, ಏನ ಅಂತಂದ್ರ ನಾವೇ ಸ್ವಾತಂತ್ರ್ಯ ತಂದು ಕೊಟ್ವಿ, ಕಾಂಗ್ರೆಸ್ ಇದ್ದಿದ್ಕ ಸ್ವಾತಂತ್ರ್ಯ ಬಂತು. ಇದು ಒಂದರಿ, ಯಾವಾಗ ನೋಡಿದ್ರು ನಮ್ಮಿಂದನ ಬಂತು ಅನ್ನೋ ಮಾತು. ಆದ್ರ ಪ್ರಿಯಾಂಕ್ ಖರ್ಗೆ ಸರ ಅವತ್ತಿನ ಕಾಂಗ್ರೆಸ್ ಪಕ್ಷ ಇವತ್ತಿನ ಕಾಂಗ್ರೆಸ್ ಪಕ್ಷ ಒಂದ ಅನ್ರಿ? ಎಂತೆಂತ ಮಹಾನ್ ನಾಯಕರು ಸಿಡಿದು ಹೋಗ್ಬಿಟ್ಟಾರ ಕಾಂಗ್ರೆಸ್ ಪಕ್ಷದಂದ. ಕಾಂಗ್ರೆಸ್ ಸಿದ್ಧಾಂತ ಬದಲಾಗ್ತಿದ್ದಂಗನ ಕಾಂಗ್ರೆಸ್ಸಿನ ಮೂಲ ಸಿದ್ಧಾಂತವನ್ನ ಫಾಲೋ ಮಾಡ್ತಿದ್ದ ಮಂದಿ ಕಾಂಗ್ರೆಸ್ ಬಿಟ್ಟು ಹೋಗಿ ಎಷ್ಟೋ ವರ್ಷ ಆಯ್ತು. ಒಬ್ಬೊಬ್ರು ಇನ್ನ ತನ್ಕೊಂಡು ಹೊಂಟಾರ. ಅಷ್ಟಾದ್ರೂ ನೀವು ನಮ್ಮಿಂದ ಸ್ವಾತಂತ್ರ್ಯ ಬಂತು ಅಂತೀರಲ್ಲ, ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಆಗಿ ಉಳ್ದೈತೇನ್ರಿ? ಆದ್ರ RSS 100 ವರ್ಷ ಪೂರೈಸೈತಿ. ಭಾರತೀಯರ ಕಟ್ಟಿರುವಂಥ ಭಾರತೀಯ ಸಂಘಟನೆ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದು ಅವಾಗ ಹೆಂಗಿತ್ತಲ್ಲ 100 ವರ್ಷದ ಹಿಂದೆ ಪ್ರಾರಂಭ ಆಗಿ ಮೊದಲನೇ ವರ್ಷ, ಈಗ 100ನೇ ವರ್ಷನೂ ಸೇಮ್ ಟು ಸೇಮ್ ಐತಿ. ಅದರ ಕ್ಯಾರೆಕ್ಟರ್ ಬದಲಾಗಿಲ್ಲ, ಸದುದ್ದೇಶಗಳು ಬದಲಾಗಿಲ್ಲ, ನೈಜತೆ ಬದಲಾಗಿಲ್ಲ, ತನ್ನತನ ಅನ್ನೋದು ಬದಲಾಗಿಲ್ಲ, ದೇಶದ ಸೇವೆಗಾಗಿ ಮಿಡಿಯೋ ಮಿಡಿತ ಬದಲಾಗಿಲ್ಲ. ಆವತ್ತಿನಿಂದ ಇವತ್ತಿನ ತನಕ ಹೆಂಗಾಯ್ತೋ ಹಂಗ ಐತಿ. ಯಾರೊಬ್ರು ಹೇಳಿಲ್ಲ RSS ಸಂಘಟನೆ ಅವಾಗಿದ್ದಂಗೆ ಇವಾಗಿಲ್ಲ, ಈಗಿದ್ದಂಗೆ ಅವಾಗಿಲ್ಲ ಅಂತ. ಎಲ್ಲರೂ ಹೇಳೋದು ಒಂದೇ ಒಂದು ನಿಲುವು ಇಟ್ಕೊಂಡು ಒಂದೇ ರೀತಿ ಇರುವಂಥ ಸಂಘಟನೆ ಅಂದ್ರೆ ಅದು RSS ಅಂತ. ಕಾಂಗ್ರೆಸ್ ಹಂಗೆ ಉಳಿದಿಲ್ಲ. ಹಾಗಾಗಿ ಕಾಂಗ್ರೆಸ್ನ ನೀವು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಏಕೈಕ ಪಕ್ಷ ಅಂತ ಹೇಳಕ್ಕಾಗಂಗಿಲ್ಲ. ಬಟ್ RSS ಆಗಿದ್ದಂಗೆ ಈಗ ಐತಿ. ಸ್ವಾತಂತ್ರ್ಯ ಸಂಗ್ರಾಮದಾಗ ಇದ್ರ ಪಾಲು ಎಷ್ಟೈತಿ ಅಂತ ಮತ್ತೆ ನಾ ಹೇಳಂಗಿಲ್ಲ. ಯಾರು ನಾವು ಮಾಡಿದ ಖರೆ ಐತಿ, ನಾವು ಮಾಡಿದ ಖರೆ ಐತಿ ಅಂತ ನಂಬಿಸ್ಬೇಕಾಗಿರ್ತೈತಲ್ಲ, ಅವರು ಮತ್ತೆ ಹೇಳ್ತಾರೆ ನಮ್ಮ ಪಕ್ಷನೇ ಸ್ವಾತಂತ್ರ್ಯ ತಂದು ಕೊಡ್ತು, ನಮ್ಮ ಪಕ್ಷನೇ ಸ್ವಾತಂತ್ರ್ಯ ತಂದು ಕೊಡ್ತು ಅಂತ. ಬಟ್ RSSನವ್ರು ಹಂಗೆ ಹೇಳ್ಕೊಳಂಗಿಲ್ಲ. ಒಂದ್ಸಲ ಹೇಳಿ ಸುಮ್ಮಾಗಿ ಬಿಟ್ಟಾರೆ. ನಿಮಗೆ ಬೇಕಂದ್ರೆ ನಮ್ಮ ಚಾನಲ್ನಾಗ ಸಾಕಷ್ಟು ವಿಡಿಯೋಗಳದ, ದಯವಿಟ್ಟು ನೋಡ್ರಿ. ಮತ್ತು ಪ್ರಿಯಾಂಕ ಖರ್ಗೆ ಅವರ 100 ವರ್ಷ ಯಶಸ್ವಿಯಾಗಿ ಪೂರೈಸ್ತಾ ಇರುವಂಥ RSS ಸರಿ ಸಮಾನವಾಗಿ ಇನ್ನೊಂದು ಯಾವುದಾರ ಸಂಘಟನೆ ದೇಶದಾಗ ಐತಿ ಅಂದ್ರೆ ಹೇಳ್ರಲ್ಲ ಮತ್ತೆ ಹೆಸರು. ಪ್ಲೀಸ್ SDPI ಅದು ಇದು ಅಂತ ಹೇಳಕ್ಕೆ ಬರಬೇಡ್ರಿ. ನೆಟ್ಟಿಗೆ ಮಾತಾಡೋಣ ನಾವು, ಯಾಶಿ ಹೋಗೋದು ಬೇಡ. ದಯವಿಟ್ಟು ಹೇಳ್ರಿ. ಸರಿ ಸಮ ಇಲ್ಲ ಅಂದ್ರೂ ಬಾಜುಕ್ ಹಾದು ಹೋಗುವಂಥದ್ದು ಯಾವ್ದಾರ ಐತೇನ್ರಿ? ಹಿಂದುಳಿದಿರೋ ಅಂಥದ್ದಾರ ಐತೇನ್ರಿ? ಅದರ ನಿಲುವನ್ನ, ರಾಷ್ಟ್ರೀಯತೆ ನಿಲುವನ್ನ ಪಾಲಿಸುವಂಥದ್ದು ಯಾವ್ದಾರ ಐತೇನ್ರಿ? ನಾ ಭಾಳ ಪ್ರಶ್ನೆ ಕೇಳಾಕತ್ತೀನಿ, ನೀವು ಉತ್ತರ ಕೊಡಾಕಬೇಕು. ಕೇಳ್ತೀನಿ ನೋಡ್ರಿ ಪ್ರಶ್ನೆಗಳನ್ನ. ಲಾಥೋರ್ನಾಗ ಭಯಂಕರ ಭೂಕಂಪ ಆತ್ರಿ. ಎಷ್ಟು ಮಂದಿ ಸಾವು ನೋವು, ಎಷ್ಟು ಮಂದಿ ಮನೆ ಕಳ್ಕೊಂಡ್ರು, ಅಯ್ಯೋ ಬೀದಿಗೆ ಬಂದಿದ್ರು. ನಮ್ಮ ಆರ್ಮ್ ಫೋರ್ಸಸ್ಸು ಸೇನೆಯವ್ರನ್ನ ಬಿಟ್ಟು ಅಲ್ಲಿ ಬ್ಯಾರೆ ಯಾರೇ ಹಾಜರಿದ್ರು, ಸೇವೆ ಮಾಡಕತ್ತಿದ್ರು ಅಂದ್ರೆ ಅವ್ರು ಯಾರ್ರೀ? ಪ್ರಿಯಾಂಕ ಖರ್ಗೆ ಅವ್ರ. ಮೊನ್ನೆ ಅಷ್ಟ ವಯನಾಡ್ ಒಳಗ ಭೂಕುಸಿತ ಆಯ್ತು. ಎಷ್ಟು ಮಂದಿ ಸಿಕ್ಕಾಕೊಂಡ್ರು ಅಲ್ಲಿ. ಸೇಮ್ ಸೈನ್ಯವನ್ನ ಬಿಟ್ಟು ಅಲ್ಲಿ ನಿಸ್ವಾರ್ಥ ಸೇವೆಯನ್ನ ಮಾಡಾಕತ್ತಿದ್ದ ಮಂದಿ ಯಾರು? ನಿಸ್ವಾರ್ಥ ಸೇವೆ ಮಾಡ್ಕೋತ ಇಬ್ರು ಸ್ವಯಂ ಸೇವಕರ ಪ್ರಾಣ ಕಳ್ಕೊಂಡ್ರು. ಅವ್ರು ಯಾರು? ಯಾವ ಸಂಘಟನೆಯವರು? ದಯಮಾಡಿ ಹೇಳ್ರಲ್ಲ. ನಮ್ಮ ಕೊಡಗನಾಗನ ಭೂಕುಸಿತ ಆಯ್ತು. ಅಲ್ಲಿ ಎಲ್ಲ ಬಿಟ್ಟು ಮೊದಲು ಹಾಜರಿದ್ದಂಥ ಮಂದಿ ಯಾರು? ಸೇವೆ ಮಾಡಿದವ್ರು ಯಾರು? ಜಮ್ಮು ಕಾಶ್ಮೀರ್ನಾಗ ಫ್ಲಾಶ್ ಫ್ಲಡ್ ಬಂದು ಅಲ್ಲಿ ಸೇವೆ ಸಲ್ಲಿಸಿದವ್ರು ಯಾರು? ನಮಗೇನು ಸಂಬಂಧ ಬಿಡು ಅಂತ ಕುಂದಿರ್ಲಿಲ್ಲ. ಆರ್ಮ್ ಫೋರ್ಸಸ್ಸು, ನೇವಿ ಎಲ್ಲಾನು ದೇಶಕ್ಕಾಗಿ ದುಡಿಯೋವಂಥವು. ಅವು ಹ್ಯಾಟ್ಸ್ ಆಫ್ ಅವಕ್ಕೆಲ್ಲ. ಆದ್ರೆ ಅವುಗಳ ಜೊತೆಗೆ ಅವುಗಳಕ್ಕಿಂತ ಮುಂಚೆನೆ ಒಮ್ಮೊಮ್ಮೆ ಹಾಜರಿರೋ ಸಂಘಟನೆ ಯಾವ್ದ್ರಿ? ಅಯ್ಯೋ ಹೇಳ್ಕೋತ ಹೋದ್ರೆ ಇಂಥವು ಭಾಳ ಅದಾವು. ಅದನ್ನೆಲ್ಲ ನಿಮಗೆ ಹೇಳಿ ನಾ ನಿಮಗೆ ಟೆನ್ಷನ್ ಕೊಡಂಗಿಲ್ಲ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಸ್ವಾರ್ಥ ಸೇವೆ ಮಾಡಕತ್ತಿರೋದು. ದುರಂತಗಳೊಳಗ, ಪ್ರಕೃತಿ ವಿಕೋಪದಾಗ ಯಾರಪ್ಪ ನೀನು, ನಿನ್ನ ಧರ್ಮ ಏನು, ನಿನ್ನ ಜಾತಿ ಏನು, ನಿನ್ನ ದೇಶ ಯಾವುದು, ನಿನ್ನ ಹೆಸರೇನು, ಇದೇನೂ ಕೇಳಂಗಿಲ್ರಿ. RSS ಸ್ವಯಂ ಸೇವಕರು ಸದಾ ಸಿದ್ಧವಾಗಿರ್ತಾರ. ತಮ್ಮ ಪ್ರಾಣದ ಹಂಗೂ ಇರಂಗಿಲ್ಲ ಅವ್ರಿಗೆ. ತೊರೆದು ಮಂದಿನ ಬದುಕ್ಸೋನು, ದೇಶಕ್ಕೆ ಸೇವೆ ನೀಡೋನು, ನಿಸ್ವಾರ್ಥ ಸೇವೆ ಮಾಡೋನು ಅಂತ ಹಾಜರಿರೋರು RSSನ ಸ್ವಯಂ ಸೇವಕರು. ಇದನ್ನ ನೀವು ಒಪ್ಕೋಲಿಕ್ಕ ಬಿಡ್ರಿ. ಖರೆ ಐತಿದು, ಭಾಳ ಖರೆ ಐತ್ರಿ. ಇನ್ನ ತನಕನೂ ನೀವು ಇಲ್ಲ ನಾ ಹೇಳತ್ತಿದ್ದ ಸುಳ್ಳ ಅಂತ ಅನ್ಸಿದ್ರೆ ದಯವಿಟ್ಟು ನೋಡ್ರಿ. RSS ಅವ್ರಿಗೆ ಡಿಂಡೋರ ಬರ್ಸ್ಕೊತ್ ನಾವು ಅದನ್ನ ಮಾಡಿದ್ವಿ ಅಂತ ಹೇಳ್ಕೊಳಂಗಿಲ್ಲ ಅವರು. ಅದಕ್ಕಾಗಿ ನಿಮಗೆ ತಲುಪಿರ್ಲಿಕ್ಕಿಲ್ಲ. ಬಟ್ ನ್ಯೂಸ್ ಚಾನಲ್ದಾಗ ಎಲ್ಲ ಬರ್ತೈತಿ. ನೀವು ಭಾಳ ಚಂದ ಅಬ್ಸರ್ವ್ ಮಾಡ್ತೀರಲ್ಲ, ದಯವಿಟ್ಟು ಒಂದ್ಸಲ ಸರ್ಚ್ ಮಾಡಿ ನೋಡ್ರಿ. ನಿಸ್ವಾರ್ಥ ಸೇವೆಗೆ ಹೆಸರಾಗಿರೋರು RSSನವರು. ಅಂಥದ್ರ ಬಗ್ಗೆ ಮೋದಿ ಮಾತಾಡಿದ್ದು ತಪ್ಪು ಅಂದ್ರ ಅದು ಹೆಂಗೆ ತಪ್ಪಾತು? ಮತ್ತು ಅವ್ರ ಹೆಸರೇ ಐತ್ರಿ ರಾಷ್ಟ್ರೀಯ ಸ್ವಯಂ ಸೇವಕರು. ರಾಷ್ಟ್ರಕ್ಕಾಗಿ ಸ್ವಯಂ ಸಿದ್ಧ ಇರುವಂಥವ್ರು. ನನಗೆ ಒಂದು ಯಾವಾಗಲೂ ಕಾಡುವಂಥ ಪ್ರಶ್ನೆ ಐತಿ. ಏನಂದ್ರ, ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ನಾವು ಕಾಂಗ್ರೆಸ್ಸಿಗರು. ಕಾಂಗ್ರೆಸ್ಸಿಂದಾನೇ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ್ದು, ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಇರಬಹುದು ಅಂತಾನು ಅನ್ಕೊಳಕ್ ನನಗೆ ಮನಸ್ಸು ಒಪ್ಪಂಗಿಲ್ಲ. ಯಾರು ಹೋಗಿದ್ರಿ? ಪ್ರಿಯಾಂಕ ಖರ್ಗೆ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಕಾಕರ್ ಹೋಗಿದ್ರು, ಸೋನಿಯಾ ಗಾಂಧಿ ಅವರು ಹೋಗಿದ್ರು,
ಪ್ರಿಯಾಂಕಾ ಗಾಂಧಿ ವಾದ್ರಾ ಅವ್ರು ಹೋಗಿದ್ರು, ಸ್ವಾತಂತ್ರ್ಯ ಹೋರಾಟಕ್ರಿ. ಮತ್ತೆ ಕಾಂಗ್ರೆಸ್ ಚಿರ ಯುವರಾಜ ರಾಹುಲ್ ಗಾಂಧಿ ಹೋಗಿದ್ರು. ನೀವೇನಾರೇ ಹೋಗಿದ್ರೇನ್ರಿ? ನೀವನ್ನ ಸಣ್ಣವ್ರು ಇರ್ಬೇಕಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಹೋಗಿದ್ರು. ಯಾರು ಹೋಗಿದ್ರಿ? ಸ್ವಾತಂತ್ರ್ಯ ಹೋರಾಟಕ್ಕೆ ಬ್ರಿಟಿಷರ ಜೋರಿ ಹೋರಾಟ ಮಾಡಕ ಯಾರು ಹೋಗಿದ್ರಿ? ಯಾರು ಇಷ್ಟು ಮಂದಿಯೊಳಗೆ ಹೋಗಿದ್ರಿ ಅಂತ ನಮ್ಮಿಂದ ಬಂತು ಅಂತ ಹೇಳಕತ್ತೀರಿ? ಯಾರು ಹೋಗಿದ್ರು ಏನೋ ನೀವು ಆಮೇಲೆ ಹೇಳ್ರಿ ಮತ್ತೆ ಉತ್ತರ ನನಗೆ. ಇನ್ನು ನಿಮಗೆ ಉತ್ತರ ಕೊಡೋ ಸಮಯ. ಪ್ರಶ್ನೆ ಕೇಳಿದ್ದು ಭಾಳ ಆಯಿತು, ಇನ್ನು ಭಾಳ ಪ್ರಶ್ನೆ ಅದಾವ, ಟೈಮ್ ಭಾಳ ಆಕೈತಿ. ಸುಮ್ಮನೆ ನೋಡೋಣ ಯಾವಾಗರೇ ಒಂದು ಸಲ ಮುಂದಿನ ದಿನಗಳದಾಗ ನಿಮ್ಮ ಮುಖಾಮುಖಿ ಪ್ರಶ್ನೆ ಕೇಳೋ ಅವಕಾಶ ಸಿಕ್ಕರೆ ದಯವಿಟ್ಟು ಅವಕಾಶ ಕೊಡ್ರಿ, ನಾನು ಕೇಳ್ತೇನೆ. ಈಗ ನಿಮ್ಮ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತೇನೆ. ಒಂದು 10 ವಿಚಾರ ಹೇಳ್ರಿ ದೇಶಕ್ಕಾಗಿ RSS ದುಡಿತೈತಿ ಅಂತಂದ್ರಿಲ್ರಿ. ಅದಕ್ರಿ ಸಂಸ್ಕೃತ ಭಾರತಿ, ಇದು ಭಾರತೀಯ ಸಂಸ್ಕೃತಿಗೆ ಕೊಟ್ಟಿರೋ ಕೊಡುಗೆ ಅಪಾರ. ಸಂಸ್ಕೃತ ಭಾಷೆ ಪ್ರಚಾರಕ್ಕೆ ದುಡಿಯಾಕತ್ತೈತಿ, ಇದು ಒಂದ್ರಿ. ಇನ್ನು ಸೇವಾ ಭಾರತಿ, ಇಷ್ಟೊತ್ತಕ ನೀವು ಪ್ರಶ್ನೆ ಕೇಳದ್ನಲ್ಲ, ದುರಂತ ಪ್ರಕೃತಿ ವಿಕೋಪದಾಗ ಸ್ವಯಂ ಸೇವೆ ಮಾಡುವಂತ ಸೇವಕರು, ಇದ್ರ ಭಾಗನ ಅನ್ಕೋಬಹುದ್ರಿ. RSS ಅವರು ಮಾಡ್ತಾರ, ಹಿಂಗ ಸೇವಾ ಭಾರತಿ ಅಂತ ಮಾಡಿ ಅದ್ರ ಮುಖಾಂತರನು ಮಾಡ್ತಾರ. ಇನ್ನು 3ನೇದ್ರಿ ರಾಷ್ಟ್ರೋತ್ಥಾನ ಪರಿಷತ್, ವಿದ್ಯಾಭಾರತಿ ಎರಡೂ ಕರೀತಾರ. ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನ ತೆಗೆದು ಶಿಕ್ಷಣ ನೀಡೋ ಕೆಲಸ ಮಾಡತೈತಿ. ಎಲ್ಲರಿಗೂ ಶಿಕ್ಷಣ ಸಿಗ್ಲಿ ಅನ್ನೋ ನಿಟ್ಟಿನಾಗ ದುಡಿಯಾಕತ್ತೈತಿ. 4ನೇದು ವಿವೇಕಾನಂದ ಕೇಂದ್ರ, ಗ್ರಾಮೀಣಾಭಿವೃದ್ಧಿ ಅಂದ್ರೆ ಗ್ರಾಮೀಣ ಮಟ್ಟದಾಗ ಶಿಕ್ಷಣ ಆರೋಗ್ಯಕ್ಕಾಗಿ ಸದಾ ದುಡಿತೈತಿ. 5ನೇದು ವನವಾಸಿ ಕಲ್ಯಾಣ, ಇದು ಗಿರಿಜನರಿಗಾಗಿನೇ ಇರುವಂಥದ್ದು. ಗಿರಿಜನರ ಉದ್ಧಾರ, ಅಭಿವೃದ್ಧಿ, ಪ್ರತಿಯೊಂದು ಅವರ ಸರ್ವತೋಮುಖ ಬೆಳವಣಿಗೆಗಾಗಿ ಸದಾ ದುಡಿಯಾಕತ್ತೈತಿ. 6ನೇದು ಸ್ವದೇಶಿ ಜಾಗರಣ ಮಂಚ್, ಸ್ಥಳೀಯವಾಗಿ ಉದ್ಯಮಿಗಳನ್ನ ಹುಟ್ಟು ಹಾಕೋ ಕೆಲಸ. IT-BT ಕಂಪನಿಗಳನ್ನ ಎಲ್ಲರೂ ಮಾಡೋಕ್ಕಾಗಂಗಿಲ್ಲ, IT-BT ಸಚಿವರೇ. ಹಿಂಗಾಗಿನ ಸ್ಥಳೀಯ ಮಟ್ಟದಿಂದ ಉದ್ಯಮವನ್ನ ಹೆಂಗೆ ಚಾಲೂ ಮಾಡೋದು, ಅದ್ರಾಗ ಹೆಂಗೆ ಸಕ್ಸಸ್ ಆಗೋದು, ಅವ್ರಿಗೆ ಎಲ್ಲ ರೀತಿಯ ಸಹಾಯ ಮಾಡಕತ್ತಿರೋದು ಇದೇ ಸ್ವದೇಶಿ ಜಾಗರಣ ಮಂಚ್. ಭಾರತೀಯ ಮಜ್ದೂರ್ ಸಂಘ, ಇದು ಕಾರ್ಮಿಕರ ಕಲ್ಯಾಣಕ್ಕಾಗಿ ಸದಾ ದುಡಿತೈತಿ. ಕಾರ್ಮಿಕರ ಬೇಕು ಬೇಡ ಎಲ್ಲವನ್ನ ನೋಡ್ಕೊಂತೈತಿ. 8ನೇದು ಭಾರತೀಯ ಕಿಸಾನ್ ಸಂಘ, ನಮ್ಮ ಭಾರತದ ಬೆನ್ನೆಲುಬು, ರೈತನಿಗಾಗಿ ಸದಾ ಸಿದ್ಧ. ಕೃಷಿಕರ ಕಲ್ಯಾಣಕ್ಕಾಗಿ ಎಲ್ಲ ರೀತಿಯ ಸೇವೆಗೆ ಸದಾ ಸಿದ್ಧ ಇರ್ತೈತಿ. 9ನೇದು ಬಾಲಗೋಕುಲ, ಇದು ಸಣ್ಣ ಹುಡುಗರಿದ್ದಾಗ ನಮ್ಮ ಮಕ್ಕಳಿಗೆ ಭಾರತೀಯತೆ, ಸಂಸ್ಕೃತಿ, ಪುರಾತನ ಇತಿಹಾಸ, ಸನ್ನಡತೆ, ಮುಖ್ಯವಾಗಿ ಸನ್ನಡತೆ, ಇದೆಲ್ಲದರ ಮಾರ್ಗದರ್ಶನ ನೀಡ್ತೈತಿ. ಒಳ್ಳೆಯ ದಾರಿಯೊಳಗೆ ನಡೀರಪ್ಪ ಅಂತ ಕಲಿಸಿಕೊಡ್ತೈತಿ. ಇಂದಿನ ಮಕ್ಕಳೇ ಭವ್ಯ ಭಾರತದ ಭವಿಷ್ಯ ಅಂತ ಭವಿಷ್ಯ ಕಟ್ಟೋ ಕೆಲಸ. 10ನೇದು ಸೀಮಾ ಜಾಗರಣ ಮಂಚ್, ಇದು ಈಗೇನು ಗಡಿ ಪ್ರದೇಶ ಐತಲ್ರಿ ಭಾರತದ, ಆ ಗಡಿ ಪ್ರದೇಶದ ಜನರನ್ನ ಅತಿಯಾದ ಮುತುವರ್ಜಿಯಿಂದ ಅವ್ರ ಬೇಕು ಬೇಡ, ಅವ್ರಿಗೇನು ಕಡಿಮೆ ಆಗೈತಿ, ಅವ್ರಿಗೇನು ಹೆಚ್ಚಾಗೈತಿ, ಅವ್ರಿಗಿರೋ ಸಮಸ್ಯೆಗಳನ್ನ ಬಗೆಹರಿಸ್ತೈತಿ. ಅವರ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ ಪ್ರತಿಯೊಂದರ ಬಗ್ಗೆ ನಿಗಾ ವಹಿಸ್ತೈತಿ. ಸಾಕನ್ರಿ 10 ಹೇಳ್ಕೊಡ್ದ ನನಗೆ ಸುಸ್ತಾಗೈತಿ. ಹೇಳ್ಕೊಂತ ಅಂದ್ರೆ ಸಾವಿರಾರು ಅದಾವ. ಸೊ ನೀವೇನು ಮಾಡಬೇಕು, ಎಲ್ಲನೂ ತಿಳ್ಕೊಬೇಕು ಅಂತಂದ್ರೆ ಗೂಗಲ್ಗೆ ಹೋಗ್ರಿ, RSS ಅಂತ ಇಷ್ಟ ಟೈಪ್ ಮಾಡಿರಿ, ಹಿಸ್ಟ್ರಿನ ಬರ್ತೈತಿ. ದಯವಿಟ್ಟು ಒಂದ್ಸಲ ನೋಡ್ರಿ, ಓದ್ರಿ. ನನಗಷ್ಟು ಟೈಮ್ ಇಲ್ಲ ಅಂದ್ರೆ ನಿಮ್ಗೆ ಯಾರೇ PA ಅಂತ ಇರ್ತಾರಲ್ರಿ, ಅವ್ರಿಗೆ ಹೇಳ್ರಿ ಪೇಪರ್ ಒಳಗೆ ಬಂದರು RSS ಶ್ಲಾಘನೆ, ಕಾರ್ಯ ಎಲ್ಲ ತರಿಸ್ಕೊಂಡು ಓದ್ರಿ. ದಯಮಾಡಿ ಓದ್ರಿ, ಆವಾಗಾರ ನಿಮ್ಗೆ ಗೊತ್ತಾಗ್ತೈತಿ. ಹಿಂಗೆ ಪ್ರಶ್ನೆ ಕೇಳೋದು ತಪ್ಪತೈತಿ. ಮೇ ಬಿ ನಾ ಕೊಟ್ಟಿರೋ ಉತ್ತರಗಳು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟವಂತ ಅನ್ಕೋತೀನಿ. ಇನ್ನು ಸಿದ್ದರಾಮಯ್ಯ ಸಾಹೇಬ್ರು, ಮೋದಿ ಅವರು ಕೆಂಪುಕೋಟೆ ಮೇಲೆ ನಿಂತ RSSನ ಹೋಗ್ಲ್ಯಾರ, ತಪ್ಪು, ಕ್ಷಮೆ ಕೇಳಬೇಕು ಅಂತಂದರು. ಸಿದ್ದರಾಮಯ್ಯ ಸಾಹೇಬ್ರ 4 ಮಾತು ಚಲೋ ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲೇನ್ರಿ? ಸ್ವಾತಂತ್ರ್ಯ ದಿನಾಚರಣೆ ದಿನ ಎಂತಾದ್ರಿ ಇದ ನಿಮ್ದು? ಯಾಕೆ ಹೊಗಳಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಹೊಗಳಬಾರ್ದು ಅಂತ ನೀವು ಹೇಳತ್ತೀರಿ, ಕ್ಷಮೆ ಕೇಳಬೇಕು ಅಂತ ನೀವು ಹೇಳತ್ತೀರಿ. ನಿಮಗೆ ಒಂದು ವಿಷಯ ನೆನಪಿಸ್ತೇನೆ. 1963 ನೆಹರು ಅವರು ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವಕ್ಕೆ ಯಾರನ್ನು ಕರೆದಿರ್ತಾರೆ ಅಂದ್ರೆ RSS ಅವ್ರನ್ನ ಕರೆದಿರ್ತಾರೆ. ರಿಪಬ್ಲಿಕ್ ಡೇ ಪರೇಡ್ ಒಳಗ ಭಾಗವಹಿಸಾಕ ಅವಕಾಶನೂ ಕೊಟ್ಟಿದ್ರು. ಅವರನ್ನ ದೇಶಭಕ್ತರು ಅಂತ ಹೊಗಳಿ ಕಳಿಸಿದ್ರು. ಅವರೇ ಕರೆದು ಅವರೇ ಸತ್ಕಾರ ಮಾಡಿ ಹೊಗಳಿ ಕಳಿಸಿದ್ರು. ಯಾರು? ನೆಹರು.
ಜವಾಹರ್ಲಾಲ್ ನೆಹರು ನಿಮ್ಮ ಪಕ್ಷದ ಹಿರಿಯ ನಾಯಕ, ಮುತ್ಸದ್ದಿ ನಾಯಕ. ಈಗ ಹೇಳ್ರಿ, ನೆಹರು ಅವರು RSSನ ಹೊಗಳಿದ್ರು. ಅದು ಮೋದಿ ಅವ್ರು ಇನ್ನ ಸಣ್ಣ ಸಣ್ಣ ಮಾತಲೇ ಹೊಗಳಾರ. ನೆಹರು ಅವರು ಭಾಳ ದೊಡ್ಡ ದೊಡ್ಡ ಮಾತು ಅಂದ್ರೆ ದೇಶಭಕ್ತ ಅಂತ ಹೊಗಳಿದ್ರು. ಈಗ ಮೋದಿ ಅವ್ರು ಸಾರಿ ಕೇಳಬೇಕು, ಆ ಮಾತು ಒಂದು ಸ್ವಲ್ಪ ಸೈಡ್ ಗಿಡೋನು. ನೆಹರು ಅವ್ರು ಸಾರಿ ಕೇಳಬೇಕಲ್ರಿ, ಅವರಿಲ್ಲ. ಅವರ ವಂಶದ ಕುಡಿಗಳು ಅದಾರೆ. ಚಿರ ಯುವರಾಜ ಅವರ ವಂಶದ ಕುಡಿ. ನಮ್ಮ ಮುತ್ತಜ್ಜ ಹೇಳಿದ್ದು ತಪ್ಪು, ನಾನು ಅವರ ಪರವಾಗಿ ಸಾರಿ ಕೇಳ್ತೀನಿ ಅಂತ ಹೇಳ್ತಾರೇನ್ರಿ? ಅವ್ರು ಕೇಳ್ತಾರೇನ್ರಿ ಸಾರಿ? ನನಗೆ ಗೊತ್ತಿಲ್ಲ, ನೀವೇ ಹೇಳಬೇಕು. ಅವ್ರು ಸಾರಿ ಕೇಳ್ತಾರಂದ್ರ ಮುಂದೆ ನೋಡೋಣ. ಏನಂತೀರಿ ಸಿದ್ದರಾಮಯ್ಯ ಸಾಹೇಬ್ರ? ಇದೇನು ಅಲ್ರಿ, ಪಾಲಿಟಿಕ್ಸ್, ರಾಜಕೀಯ. ಪ್ರತಿ ಒಂದು ವಿಷಯದಾಗೂ ನಾವು ರಾಜಕೀಯ ಮಾಡೋವ್ರ ಅಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಪ್ರಿಯಾಂಕ್ ಖರ್ಗೆ ಅವರ, ಸಿದ್ದರಾಮಯ್ಯ ಸಾಹೇಬ್ರ, ರಾಹುಲ್ ಗಾಂಧಿ ಅವರು. ನೋಡ್ರಿ, ರಾಜಕೀಯ ಮಾಡ್ತೀನಿ ಅಂದ್ರೆ ಮಾಡ್ರಿ, ಮತ್ತು ನನ್ನ ಪ್ರಶ್ನೆಗಳಿಗೆ ದಯವಿಟ್ಟು ಎಲ್ಲ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿರಿ. ನನ್ನ ಪ್ರಕಾರ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಒದಗಿಸಿಲ್ಲ ಅಂದ್ರೆ ಮತ್ತೇನಾರ ಪ್ರಶ್ನೆ ಇದ್ರೆ ಕೇಳ್ರಿ, ಮತ್ತೆ ಉತ್ತರ ಕೊಡೋಣ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.